ಕೇಳುಗರೆ, ಆ ಮುಂಜಾನೆಯ ಸಂದರ್ಭ ಇದೆಯಲ್ಲ, ಆ ಮುಂಜಾನೆಯ ಸಂದರ್ಭದಲ್ಲಿ ನಾವುಗಳು ಮತ್ತೆ ಮತ್ತೆ ಏಕಾಗ್ರತೆಯನ್ನು ಸಾಧಿಸ್ತಾ ಹೋಗಬೇಕು. ಏಕಾಗ್ರತೆಯನ್ನು ಬದುಕಿನಲ್ಲಿ ಸಾಧಿಸುವುದು ಹೇಗೆ ಅನ್ನುವಂಥದ್ದು. ಕೆಲವರು ಈ ಸುಂದರವಾಗಿರುವಂಥ ನಿಸರ್ಗದ ಅನ್ವೇಷಣೆಯನ್ನು ಮಾಡ್ತಾ ಹೋಗ್ತಾರೆ. ಅದರ ಮುಖಾಂತರವಾಗಿ ಅವರು ಏಕಾಗ್ರ ಚಿತ್ತವನ್ನು ಅವರು ಪಡ್ಕೊಳ್ತಾ ಹೋಗ್ತಾರೆ. ಕೆಲವರು ಬೇರೆ ಬೇರೆ ರೀತಿಯಾಗಿರುವಂಥ ತಾಲೀಮುಗಳನ್ನು, ಶಾರೀರಿಕವಾಗಿರುವಂಥ ತಾಲೀಮುಗಳನ್ನು ಮಾಡ್ತಾ ಹೋಗ್ತಾರೆ. ಅಂದರೆ ಯೋಗಾಸನಗಳನ್ನು ಆಗ್ತಾ ಹೋಗ್ತಾರೆ. ಇನ್ನು ಕೆಲವರು ಬೇರೆ ಬೇರೆ ರೀತಿಯಾಗಿರುವಂತಹ, ಅಂದರೆ ಉದಾಹರಣೆಗೆ ವಾಕಿಂಗ್, ನಡಿಗೆ, ಮುಂಜಾನೆಯ ನಡಿಗೆಯನ್ನು ಮಾಡ್ತಾ ಹೋಗ್ತಾರೆ. ಅದರಿಂದಲೂ ಒಂದಷ್ಟು ಆರೋಗ್ಯಕ್ಕೆ ಸಹಾಯ ಆಗುವಂಥ ಒಂದು ಅಂಶಗಳು ಇದೆ. ಇದೆಲ್ಲದರ ಜೊತೆಯಲ್ಲಿ ಕೆಲವರು ಧ್ಯಾನವನ್ನು ಆರಂಭಿಸಿಕೊಳ್ಳುತ್ತಾರೆ. ಧ್ಯಾನ ಅಂತಂದರೆ ಅದೊಂದು ಹಂತದಲ್ಲಿ ಅಂತರ್ಮುಖಿ ಆಗುವುದು, ಧ್ಯಾನದ ಮುಖಾಂತರವಾಗಿ ಅಂತರ್ಮುಖಿ ಆಗುವುದು. ಈ ಅಂತರ್ಮುಖಿ ಆಗುವಂಥ ಪ್ರಕ್ರಿಯೆಯನ್ನೇ ಬಸವಣ್ಣವರು ಈ ವಚನದಲ್ಲಿ ಪ್ರಸ್ತಾಪ ಮಾಡಿದ್ದಾರೆ. ಸುಪ್ರಭಾತ ಸಮಯದಲ್ಲಿ ಅರ್ತಿಯಲ್ಲಿ ಲಿಂಗವ ನೆನೆದರೆ ತಪ್ಪುವವು ಅಪಮೃತ್ಯು ಕಾಲಕರ್ಮಗಳಯ್ಯ ಅನ್ನುವಂಥ. ಏನ್ರಿ, ಮುಂಜಾನೆಯ ಸಂದರ್ಭದಲ್ಲಿ ಲಿಂಗವನ್ನು ನೆನೆದುಬಿಟ್ರೆ ಎಲ್ಲ ರೀತಿಯಾಗಿರುವಂಥ ಅಪಘಾತಗಳು ತಪ್ತಾವ, ಕಾಲಕರ್ಮಗಳು ತಪ್ತಾವ ಅಂತ ಕೆಲವರು ಕೇಳ್ಬೋದು. ಅದಕ್ಕೆ ಇಲ್ಲಿ ಏನು ವಿಚಾರ ಹೇಳಬೇಕಾಗಿದೆ ಅಂತಂದರೆ, ಯಾರು ಧ್ಯಾನಾಸಕ್ತವಾಗಿರುವಂಥ ಒಂದು ಸ್ಥಿತಿಗೆ ಹೋಗಿ ತಲುಪುತ್ತಾರೆ, ಅದನ್ನು ಅಂತರಾಳದಲ್ಲಿ ಅನುಭವಿಸ್ತಾ ಹೋಗ್ತಾರೆ, ಅವ್ರಿಗೊಂದು ರೀತಿಯಾಗಿರುವಂತಹ ಏಕಾಗ್ರತೆ ಅನ್ನುವಂಥದ್ದು ಪ್ರಾಪ್ತವಾಗ್ತದೆ. ಏಕಾಗ್ರತೆಯನ್ನು ಕಳೆದುಕೊಳ್ಳುವುದರಿಂದಲೇ ಬದುಕಿನಲ್ಲಿ ಎಲ್ಲ ರೀತಿಯಾಗಿರುವಂಥ ಅನಾಹುತಗಳು ಸಂಭವಿಸ್ತವೆ.